ಸ್ವಾಮಿ, ಈ ದಿನಗಳಿಗಾಗಿ ಎಷ್ಟು ಬೇಗ ಗೃಹಿಣಿಯಾಗುತ್ತೇನೋ, ಎಷ್ಟು ಬೇಗ ನಿಮ್ಮ ಪಾದ ಸೇವೆ ಮಾಡುತ್ತೇನೆ ಅಂತ ಕನಸು ಕಾಣ್ತಾ ಇದ್ದೆ. ಆದ್ರೆ ಅಷ್ಟೇ ಬೇಗ ನನ್ನಿಂದ ಬಹುದೂರ ಹೋಗಿಬಿಟ್ರಿ ನೀವು. ನೀವಿಷ್ಟೇ ಕಟುಕರಾದ್ರೂ ಕೂಡ ನಿಮ್ಮ ಮನಸ್ಸು ಮೃದು ಸ್ವಭಾವದ ಅಂತ ನಾನು ಸಾರಿ ಸಾರಿ ಹೇಳ್ತಾ ಇದ್ದೆ. ನನ್ನ ಕನಸು ಮನಸ್ಸಿನಲ್ಲೂ ಕೂಡ ನಿಮ್ಮ ಪ್ರತಿಬಿಂಬವೇ ನನ್ನಲ್ಲಿ ತುಂಬಿದೆ ಸ್ವಾಮಿ, ನಿಮ್ಮ ಪ್ರತಿಬಿಂಬವೇ ನನ್ನಲ್ಲಿ ತುಂಬಿದೆ. ಸಂಗಾತಿ ಓ ಸಂಗಾತಿ, ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ, ಸಹರಾಮಣಿ ನನ್ನ ಸಹಚಾರಿಣಿ, ನನ್ನ ಎದೆಯಾಳೋ ದೊರೆ ಸಾನಿ ಸಹಧರ್ಮಿಣಿ, ನರಗಳ ಒಳಗೆ ಸ್ವರಗಳ ಕೊಡುಗೆ, ಒಲವಿನ ಒಡವೆ ನೀಡೋಳು ಭಾಮಾಮಣಿ. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ. ಪ್ರತಿ ನಿಶ್ವಾಸ ಪುಷ್ಪಾಂಜಲಿ, ಪ್ರತಿಪದದೊಳಗು ಪ್ರತಿಫಲಿಸುವೆವು, ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಬ್ರಹ್ಮಂತಿ ಓ ಸೇವಂತಿ. ಆದ್ರೆ ಮದುವೆ ಆದ್ಮೇಲೆ ನಾನು ಆ ರೀತಿ ಮಾಡಲ್ಲ ಅತ್ತಿಗೆ. ನೋಡಿ, 3 ಹೊತ್ತು ಚೆನ್ನಾಗಿ ಊಟ ಮಾಡಿ ಮಂಚದ ಮೇಲೆ ರಾಣಿಯಾಗಿ ಮಲಗವೆ ನಾನು. ಏನೇ ಗರ್ತಿ ಗಂಗಾಬಾಯಿ, ಕುರ್ಚಿ ಸರಿಯಾಗಿ ಒರೆಸೋದಕ್ಕೆ ಬರುವುದಿಲ್ಲವೇ ನಿನಗೆ? ಮನೆಯಲ್ಲಿ ಕೆಲಸದಕ್ಕೆ ಮತ್ತು ಬಿಟ್ಟಿದ್ದೆ, ಇದೀಗ ಬರ್ತೀನಿ. ಏನು ಮರೆತೆಯ? ಹೊಟ್ಟೆಗೆ 3-4 ಒಪ್ಪತ್ತು ಕೊಡ್ತೀನಿ
ಅನ್ನೋದು ಅಭ್ಯಾಸ ಇರಬೇಕಲ್ಲ. ಆಶಾ, ನಿನ್ನೆ ಪರ್ಸನ್ನ ಅಲ್ಲೇ ಗಾಡಿ ಮೇಲೆ ಇಟ್ಟಿದ್ದೀನಿ ನೋಡಮ್ಮ. ಏನೇ ಕತ್ತೆ ಮಾರಿ ಅವಳ ಅತ್ತಿಗೆ ಆಶಾ ಕೂಗುವುದು ಕೇಳಿಸುವುದಿಲ್ಲ ನನಗೆ. ಅತ್ತಿಗೆ ಮೊದಲು ಹೋಗಿ ಪರ್ಸ್ ಹುಡುಕೊಡು. ಒಳಗಡೆ ನನ್ನ ಪರ್ಸ್ ಕಾಣ್ತಾನೆ ಇಲ್ಲ. ಎಲ್ಲಿಟ್ಟಿದ್ದೀರಾ ಅತ್ತಿಗೆ? ಅಲ್ಲೇ ಗಾಡಿ ಮೇಲೆ ಇಟ್ಟಿದ್ದೀನಿ ನೋಡಮ್ಮ. ಏ ಕತ್ತೆ ಮಾರಿ ಅವಳ ಆಶಾ ಕೂಗುವುದು ಕೇಳಿಸುವುದಿಲ್ಲವೇ ನನಗೆ? ಮೊದಲು ಹೋಗಿ ಪರ್ಸ್ ಹುಡುಕೊಡು. ಆಯ್ತ್ರಿ. ಬಣ್ಣ ಮೆತ್ತಿಕೊಂಡು ರಂಗಭೂಮಿ ಮೇಲೆ ಸೋಗು ಮಾಡುವವಳಿಗೆ ಸಂಸಾರ ಮಾಡಕ್ಕೆ ಬರುತ್ತೇನು ನನಗೆ? ಏನಮ್ಮ ಆಶಾ, ಎಲ್ಲಿಗೆ ಹೊರಟಿರುವೆ? ಇಂದು ಭಾನುವಾರ, ಕಾಲೇಜಿಗೆ ರಜೆಯಿಲ್ಲ. ಅಣ್ಣ, ಕಾಲೇಜಿಗೆ ಹೋಗ್ತಾ ಇಲ್ಲ, ಇದ್ದು ಲೈಬ್ರರಿಗೆ ಹೋಗ್ತಾ ಇದ್ದೀನಿ ನಾನು. ದಾರಿಯಲ್ಲಿ ಬಸ್ಸು ಲಾರಿಗಳ ಓಡಾಟ ಜಾಸ್ತಿ ಇದೆ, ಸ್ವಲ್ಪ ಹುಷಾರಾಗಿ ಹೋಗಿ ಬಾರಮ್ಮ. ಅಣ್ಣ, ಈ ನಿನ್ನ ತಂಗಿ ಮೇಲೆ ಎಷ್ಟೊಂದು ಪ್ರೀತಿ ಇದೆಯಲ್ಲ ನೀನು ನನಗೆ, ಸರಿಯಣ್ಣ? ನಿನಗೆ ಎಷ್ಟೇ ವಯಸ್ಸಾದರೂ ಈ ಅಣ್ಣನ ಮುಂದೆ ಚಿಕ್ಕವಳೆ ಅಲ್ಲಮ್ಮ. ನನ್ನ ಮುದ್ದು ತಂಗಿ ಸುಖವಾಗಿದ್ದರೇನೆ ಈ ನನ್ನ ಅಣ್ಣನ ಬಾಳು ಚೆನ್ನಾಗಿರೋದು. ಎಷ್ಟೊಂದು ಪ್ರೀತಿಯಲ್ಲ ಈ ನಿನ್ನ ತಂಗಿಯ ಮೇಲೆ. ಹೌದಮ್ಮ, ನಿನ್ನ ಮಮತೆಯ ಮರದ ಆಶ್ರಯದ ಮೇಲೆ ನಿಂತಿದೆ ಈ ನಿನ್ನ ಅಣ್ಣನ ಬಾಳ ಬಳ್ಳಿ. ಅಣ್ಣ, ಈ ನಿನ್ನ ಆಶ್ರಯ ಮರದ ಮೇಲೆ ಕುಳಿತಿರುವ ಈ ನಿನ್ನ ತಂಗಿ ಯಾವತ್ತಿದ್ದರೂ ಈ ನಿನ್ನ ಪ್ರೀತಿಯನ್ನು ಮರೆಯೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಅಣ್ಣ. ನಾನೇನು ಬರಲೇ? ಬಾಯ್. ಹಲೋ ಮದನ್. ಬನ್ನಿ ಕಿರಣ್ ರಾಜರೇ, ಕುಳಿತುಕೊಳ್ಳಿ. ಮದನ್, ರಾತ್ರಿ ಚಂದರ್ಗಿಲಾಲ್ ವಿಷಯ ಏನಾಯ್ತಂದು ಗೊತ್ತಾಯಿತೆ? ಯಾವುದೇ ವಿಷಯಕ್ಕೂ ಇನ್ನೂ ಜಾನ್ ಬಂದಿಲ್ಲ, ಬಂದ ಮೇಲೆ ಗೊತ್ತಾಗುತ್ತೆ. ಏನೇ ಸಾಧ್ವಿ ಶಿರೋಮಣಿ, ನನ್ನ ಗೆಳೆಯ ಕಿರಣ್ ರಾಜ್ ಬಂದಿದ್ದಾನೆ, 2 ಕಪ್ ಕಾಫಿ ತೆಗೆದುಕೊಂಡು ಬಾ. ಕಿರಣ್ ರಾಜ್, ಕಾಫಿ ಹೇಗಿದೆ? ಥು, ಇದು ಕಾಫಿನ? ಸಕ್ರಿನೇ ಆಗಿಲ್ಲ, ಬರೀ ಕಷಾಯ. ಇಲ್ಲ ರೀ, ಸಕ್ಕರೆ ಹಾಕಿದ್ದೆ, ಕಡಿಮೆ ಆಗಿರಬಹುದು. ಈಗ ಹೋಗಿ ತೆಗೆದುಕೊಂಡು ಬಂದ್ಬಿಡ್ತೀನಿ. ಮದನ್, ನಾನು ಸುಳ್ಳು ಹೇಳುತ್ತೇನೆಯೋ? ಏನೇ ನೀತಿ ಕೆಟ್ಟವಳೆ? ಬಂದ ಅತಿಥಿಗಳನ್ನು ಆತ್ಮೀಯತೆಯಿಂದ ಸತ್ಕರಿಸುವುದೇ ಬಿಟ್ಟು ಸುಳ್ಳು ಬೇರೆ ಹೋಗ್ತೀಯಾ? ನನ್ನ ತಂಗಿಯ ಮದುವಾಗುವ ತನಕ ನಿನಗೆ ಈ ಮನೆಯಲ್ಲಿ ಸ್ಥಾನ. ನನ್ನ ತಂಗಿಯ ಮದುವಾದ ಬರುವ ತಕ್ಷಣವೇ ನಿನ್ನನ್ನು ಯಮರಾಣ ಪಟ್ಟಣಕ್ಕೆ ಕಳಿಸುತ್ತೇನೆ. ಹೋಗಲಿ ಬಿಡು ಮದನ್, ನಾನು ಬಂದು ನಿಮ್ಮಿಬ್ಬರಿಗೆ ಜಗಳ ಇಟ್ಟಂತಾಯ್ತು. ಮದನ್, ನಿನಗೆ ಇಲ್ಲಿ ನೆಮ್ಮದಿ ಇಲ್ಲದಂತೆ ಕಾಣಿಸುತ್ತದೆ. ಹಾ, ಬಾ ಮದನ್, ಹೊರಗಡೆ ಹೋಗೋಣ ಬಾ.
ಯಾಕಪ್ಪ ನೀನು ಅಳುತ್ತಿದೀಯಾ? ಅಪ್ಪ, ಬನ್ನಿ ಅಪ್ಪ. ಕಣ್ಣಿನಲ್ಲಿ ಕಸರು ಸೇರ್ಕೊಂಡಿತ್ತು. ಆ ಕಸರಿನ ಒತ್ತಡಕ್ಕೆ ಕಣ್ಣೀರು ಹರಿದು ಬಂತಪ್ಪಾಜಿ. ಅದಿರ್ಲಿ ಅಪ್ಪಾಜಿ, ನೀವು ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಅಕ್ಕ ಬರ್ಲಿಲ್ವಾ? ಅಳಿಯಂದ್ರು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವೇನಮ್ಮ? ಹೌದಪ್ಪ, ನನ್ನ ನಿಮ್ಮ ಹಳೆಯಂದ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಪ್ಪ. ಮತ್ತೆ ಯಾಕಮ್ಮ ಇಷ್ಟು ಸರಿ ಇದೆಯಾ? ನೀವಾದ್ರೂ ಹೇಳಿ ಮಾವ, ಇದರಲ್ಲಿ ಬೇರೆ ಅತ್ತಿಗೆ ಉಪವಾಸ ವ್ರತ ಮಾಡ್ತಾ ಇದ್ದಾಳೆ ಅವಳು. ಬರಮ್ಮ, ಈಗ ಬಂದಿರಮ್ಮ. ಹಾ ಮಾವ, ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಾ? ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಅಪ್ಪ ನಡಿಯಪ್ಪ, ಮೊದಲು ಕೈಕಾಲು ಮುಖ ತೊಳೆದು ಆಮೇಲೆ ಊಟ ಮಾಡ್ಬೇತೆ. ನಡಿಯಪ್ಪ. ಆಯ್ತಮ್ಮ. ಮಹಾ ಸಾಧ್ಯವೇ ಅಂತೆ ದ್ರೌಪದಿ ಅಂತಿದ್ದ ನನ್ನ ಅತ್ತಿಗೆಯನ್ನು ಈ ಸಭೆಯಲ್ಲಿ ನನ್ನ ಮನೆಯಲ್ಲಿ ನಾನು ದುಷ್ಟರನ್ನು ಕಂಡೇ ಇದ್ದು. ನನ್ನ ಅತ್ತಿಗೆ ಅಂತ ಪವಿತ್ರಳು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಅತ್ತಿಗೆ, ನೀನು ಎಲ್ಲಿ ಇರು, ಹೇಗೆ ಇರು, ನಿನ್ನ ಹಿಂದೆ ಈ ನಿನ್ನ ಆದ್ರೆ ಇದ್ದಾಳು ಎನ್ನುವುದನ್ನು ಮಾತ್ರ ಮರೆಯಬೇಡ ಅತ್ತಿಗೆ. ಈ ನಿನ್ನ ಶೀಲದ ಜ್ಯೋತಿಯನ್ನು ಕಾಪಾಡೋದಕ್ಕೆ ನಿನ್ನ ನಾದಿನಿ ನಾನಿದ್ದೇನೆ ಅತ್ತಿಗೆ, ನಾನಿದ್ದೇನೆ. ಮನುಷ್ಯ ಒಂದರಿಂದ ತಡ್ಕೊಳ್ಬೋದ್ರಿ, ಎರಡರಿಂದ ತಡ್ಕೊಳ್ಳುವುದು ಬಹಳ ಕಷ್ಟ. ಒಂದು ಕಡೆ ನೌಕರಿ ಕಿರಿಕಿರಿ, ಇನ್ನೊಂದು ಕಡೆ ನನ್ನ ನಲ್ಲಿ ಕಿರಿಕಿರಿ. ಬೆಳಿಗ್ಗೆ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಕೆಟ್ಟ ಕಣ್ಣು ಬಿಟ್ಕೊಂಡು ಕೇಳ್ತಾನ್ರಿ ನಮ್ಮ ಡಾಕ್ಟ್ರು, ಏನಪ್ಪ ಮುದ್ವಸ್ಯ, ಇವತ್ತಿನವರೆಗೆ ಒಂದು ಆಪರೇಷನ್ ಕೇಸ್ ಉಳಿಸ್ಕೊಂಡ್ ಬಂದಿಲ್ಲಲ್ಲಪ್ಪ ಅಂತ ಕಿರಿಕಿರಿ ಮಾಡ್ತಾನ ನಮ್ಮ ಡಾಕ್ಟ್ರ್. ಎಲ್ಲಾದ್ರ ಹಳ್ಳಿ ಒಳಗ ಆಪರೇಷನ್ ಕಿರಾಕಿ ಹುಡ್ಕೊಂಡು ಹೋಗಂತ ನನಗ ಗ್ರಾಮ ಸೇವಕರು, ವಿಲೇಜ್ ಅಕೌಂಟ್ಗಳು, ಶಾಲೆ ಮಾಸ್ಟರ್ಗಳು ಗುತ್ತಿಗೆ ಹಿಡಿದ್ಬಿಟ್ಟಾರ್ರಿ, ಗುತ್ತಿಗೆ ಹಿಡಿದ್ಬಿಟ್ಟಾರ. ಮೊನ್ನೆ ಹಿಂಗ ಒಂದ್ ತಲೆ ಕೆಟ್ಟು ಒಬ್ಬರು ಅಂಡರ್ಗುಂಡ ಸಜ್ಜು ಮಾಡಿ ನೋಡ್ರಿ. ನಮ್ಮ ಸ್ವಾಮಿಯಾರ ಹೋಟೆಲ್ದಾಗ ತಿನ್ನಿಸಿ, ಸುಂಕ್ಲಮ್ಮವನ ಕಟ್ಟೆ ಮೇಲೆ ಕರೆ ಮಣೆ ಬೀಗಿಸಿ, ಕುಂಟಮಾರಮ್ಮ ಅಂತ ಕರ್ಕೊಂಡೋಗಿ ಹಣೆ ಮೇಲೆ ಕುಂಕುಮ ಹಚ್ಚಿಸಿ, ಕೈಯಾಗ 1000 ರೂಪಾಯಿ ರೊಕ್ಕ ಕೊಟ್ಟು ಕರೆದುಕೊಂಡು ಹೋಗಿ ನಮ್ಮ ಹಾಸ್ಪಿಟ್ಲ್ ಒಳಗ ಮಂಚದ ಮೇಲೆ ಮಾಲಿಸ್ ನೋಡ್ರಿ. ನಮ್ಮ ಡಾಕ್ಟರ್ ಬಂದು ಏನಮ್ಮ ನೀನು ಆಪರೇಷನ್ ಮಾಡಿಸ್ಕೊಡೋಕೆ ನಿನ್ನ ಗಂಡ ಒಪ್ಪಿಗೆ ಐತನಮ್ಮ, ನಿನ್ನ ಗಂಡ ಬಂದನಮ್ಮ ಅಂತ ಕೇಳ್ಬೇಕ. ಆಯಮ್ಮ ಆ ಪುಣ್ಯಾತ್ಗಿತ್ತಿ ಏನ್ ಅನ್ಬೇಕ್ರಿ, ನನ್ನ ಗಂಡ ಬದುಕಿದ್ದಾಗ ಆಪರೇಷನ್ ಮಾಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸುಖ ಸಂಸಾರ ಕೊಟ್ಟು ಬೇಸಿರಂತಂದು ಆಶೀರ್ವಾದ ಮಾಡುವ ಡಾಕ್ಟ್ರೇ ಅಂತ ನಮ್ಮ ಅನ್ಬೇಕೇನಪ್ಪ ನಮ್ಮ ಡಾಕ್ಟರ್ ಎದುರಿಗೆ. ಶಿವ ಪರಮಾತ್ಮ ನಮ್ಮ ಡಾಕ್ಟರ್ ಬಂದು ಚೆನ್ನಾಗಿ ಕೆರೆತಂಡು ಮಗದಲ್ಲಿ ನೋಡಿದ್ರೆ ನಮ್ಮ ಗುಡ ಜಾತ್ರೆನಾಗ ತಿರುಗಾಕ ಗುಡ ಆಗಿಲ್ರಿ. ಮಾತಾಡಂದ್ರೆ ಮೈ ಒಲಿತಾಳ ಮಯೋರಿ. ಬೇಲೂರು ಶಿಲಬಾಲೆ ಸೆರಗನ್ನು ಬಯಲು ಮಾಡಿ ಮುಖವನ್ನು ತೋರೆ ನಿನ್ನ ಮುಖದ ಕಳೆ. ನಿಮ್ಮ ಮುಂದೆ ಸೆರಗು ಬಯಲು ಮಾಡಲು ನನಗೆ ಈಗೂ ತುಂಬಾ ನಾಚಿಕೆ ಬರುತ್ತದೆ. ಮಾತಾಡಕ್ ಕೂಡ ಬರ್ತೈತಪ್ಪ ನಮ್ಮ ಹುಡುಗಿಗೆ. ಮಾತನಾಡೋದಕ್ಕೂ ಬರ್ತದೆ, ರಾಗ ಮಾಡೋದಕ್ಕೂ ಬರುತ್ತದೆ. ಅಬ್ಬ ನೀನು ರಾಗ ಅಂದದ ಕೂಡಲೇ ನಮ್ಮ ಎದಾಗ
ತೋರಿಸೆ ಒಂದೇ ಒಂದು ಸಾರಿ. ಐ ಆಮ್ ವೆರಿ ಸಾರಿ. ತಗಳಪ್ಪ, ನಮ್ಮ ಹುಡುಗಿಗೆ ಇಂಗ್ಲಿಷ್ ಕೂಡ ಮಾತಾಡಕ್ಕೆ ಬರ್ತದ? ನಿನಗೆ ಹಿಂದಿ ಕೂಡ ಮಾತಾಡಕ್ಕೆ ಬರ್ತದ? ಮೇರಿ ಬುಲ್ಬುಲ್ ಪ್ಯಾರೆ ಹೇಳೆ ನನ್ನ ಮನದ ಕತ್ತೆ ಚೋರೆ. ನಿನ್ನ ಕಾತುರ ಕಂಡು ಹುಚ್ಚಾಗಿ ಹೆಚ್ಚಾಗಿ ಮನ ಮೆಚ್ಚದೆ ಹೆಚ್ಚಾದಂತೆ ಲಜ್ಜೆಯ ಆತುರ. ಬಚ್ಚಲದಲ್ಲಿ ಹೇಳುವ ನಿನ್ನ ಗಜ್ಜೆ ಶಬ್ದವು ಕೇಳಿ ಹುಚ್ಚನಾಗಿ ಬಚ್ಚಲ ಮೋರಿಯಿಂದ ಎಣಕಾಕಿ ರೊಚ್ಚು ಬೆಳೆಸಿಕೊಂಡಂತ ಮಾರಿ ಅಂತ ಆಗಿದೆ ನನ್ನ ಮನ. ನಿನ್ನ ಮಾತು ಕೇಳಿ ಸುಂದರಿ, ನೀವೇನು ಪಾತ್ರಧಾರಿ ಪೈಕೋ ಇಲ್ಲ ಅಂದ್ರೆ ನಮ್ಮ ಬುಳ ಜಾತ್ರೆಗೆ ಅಗ್ರಗಡ್ಡೆ ಮೇಲೆ ಇಳ್ಕೊಂತಾರಲ್ಲ ಕಿಳಿ ಜಾತ್ರೆ ಪಾರ್ಕ್ ಪೈಕೋ? ಪಾತ್ರವಲ್ಲ, ನಿನ್ನ ಪಾಠ ಕೇಳಲು ಬಂದ ನಳನಿ ಸಖಿ. ಅಪ್ಪ, ಇದೇನು ಸೌಡಿಗೆ ಸಾರಿಸಿ ಮಂತ್ರ ಆದಂಗ, ಸಡನ್ ಸಾರಾಯಿ ಮಂತ್ರ ಆದಂಗ. ಏನು ನಿನ್ನ ಸಡನ್ನು ಸಾಕೊಡಿಯ ನಿನ್ನ ವೇಷ? ನೀವು ಹೇಳಿದ ಹಾಗೆ ಮಲ್ಲಿಗೆಯ ಮುಡಿದು ಅರಿಸಿನ ಹಚ್ಚಿಕೊಂಡು ಬಂದಿರುವೆ ಮಂದ ಮಗನೇ. ಏನು ಇದ್ದಕ್ಕಿದ್ದಂತೆ ಇದೇನು ಪಾಪಿಸ್ಗಳಲ್ಲಿ ಸುವಾಸನ ವಾಸನೆ ಆಯ್ತು ನನಗೆ. ಗುರುಗಳ ಮಾತು ಕೇಳುವುದು ಶಿಷ್ಯರ ಪಾಲನವಲ್ಲವೇ? ನಾನು ಹೀಗೆ ಕಾಣುತ್ತಿದ್ದೇನೆ ಈ ಉಡುಪಿನಲ್ಲಿ. ಈ ಉಡುಪಿನಲ್ಲಿ ನೀನು ಹೇಗೆ ಕಾಣ್ತಿದ್ದಿ ಅಂದ್ರ ಲಂಗಾದವನ ಮಸ್ತ ಕಾಣ್ತಿಲ್ಲ ಲಾವಣ್ಯ. ಈ ಉಡುಪಿನಲ್ಲಿ ನೀನು ಹೇಗೆ ಕಾಣ್ತಿದ್ದೀಯ ಅಂದ್ರ ರಂಗ ಊರ್ವಶಿ ಮೇನಕಗಳು ಡೈರೆಕ್ಟ್ ಆಗಿ ಸ್ವರ್ಗದಿಂದ ಉದರದಾಗ ಬಸರ್ಕೊಂಡಾಗ ಡೈರೆಕ್ಟ್ ಆಗಿ ಈ ಟೇಸ್ಟ್ನಾಗ ಉದುರ್ ಬಿದ್ದಂಗ ಆಯ್ತು. ಸಿಎಡಿ ಕೆಲಸಕ್ಕೆ ಅಕೃತ್ಯಳಾಗಿ ಅಲಂಕಾರಗೊಂಡು ಬಂದಿರುವ ಈ ನಳನಿಗೆ ಇನ್ನಿನ್ನಾದರೂ ಸಹಲಿ ಇದೆಯೇ? ಮತ್ತೆ ಪಾರಿಜಾತಕ್ಕೆ ಮತ್ತೆ ಬೇರೆ ಬಣ್ಣವೂ ಬೇಕೆ? ಸಂಪಿಗೆಗೆ ಸೌರವದ ಬಲ ಬೇಕೆ? ಒಲವಿನ ಮಲ್ಲಿಗೆ ಚೆಲುವಿನ ಮಾತೇಕೆ? ನೋಡಿ, ನೀವು ಹೇಳಿದಾಗೆ ತೆಲಿಗೆ ಎಣ್ಣೆ ಹಚ್ಚಿಕೊಂಡು ಮಲ್ಲಿಗೆ ಮುಡಿದುಕೊಂಡು ಅರಶಿನ ಹಚ್ಚಿಕೊಂಡು ಕೈಗೆ ಬಳೆ ಹಾಕಿಕೊಂಡು ಬಂದಿರುವ ಈ ಸಂತರ ಸಡಗರದಲ್ಲಿ ನನ್ನ ಮನ ಆತುರಿತ. ಏನ್ರಿ ಬೋಟ್ ನಟ್ಟು ಎಲ್ಲಿ ಬೇಕಾದ್ರೆ ಲೂಸ್ ಆಗಿದ್ದಂಗೆ ಐತೆ. ಅದಕ್ಕ ಪಾನರ್ ಹಾಕಿ ಹೆಂಗ್ ಬೇಕಾದ್ರಂಗ್ ತಿರುವಿದ್ರೆ ಕೂಡ ಕೇಳಲಿಲ್ಲ ನಮ್ಮ ಬಸಕೊಂಡಾಗ. ಯಾಕನಲ್ಲಿ ಹಿಂಗ್ ಮಾತಾಡಕತ್ತೀಯಲ್ಲ? ಏನಿಲ್ಲ ಬೇಡ, 3 ದಿನ ಆಯ್ತು. ಯಾಕೋ ನನ್ನ ಹೃದಯ ಬಹಳ ಭಾರವಾಗಿ ಅಣ್ಣಗ ನಿಶೆ ಹಾಕತ್ತಿದ್ಲೆ. ಕೈ ಕುಂತರ ಗುಂಪಳಿಗ್ರ ಹುಡುಗರು, ಇಂಥ ಹುಡುಗರು ಕಂಡ್ರೆ ಸಾಕು ನುಕ್ಕಿ ಹೋಗಂಗಾಗತ್ತೆ ನನಗೆ. ನಮ್ಮ ಬಸರ್ಕೋಡ್ನಾಗ ನೀರ್ನಾಗ ಅಡ್ಡಡ್ಡಿ ತೆಗಿತಾರ ನೋಡು ಬಸರ್ಕೋಡಾಗ್ರೆ. ಅಷ್ಟು ಕೆಲಸ ಮಾಡಬೇಡ, ಇನ್ನು ನಾನು ಐದಿನಿ. ನೀನು ಕಂಡಲ್ಲಿ ನೀನು ನುಗ್ಗಿದರೆ ಮನಸ್ಸವರಿಗೆ ಸ್ವರಗಂತ ಅಂತ ಆಗುತ್ತದೆ ನಲ್ಲಿನಿ. ಓ 7 ಸುತ್ತಿನ ತುಂಡು ಮಲ್ಲಿಗೆ 6 ಸುತ್ತಿಗೆ ಹಾಸ ತೋರದು. ತಡಿ, ನಂದಿ ಯಾಕೋಸ್ಕರ ಬಿಡ್ದೆ ಪುರುಸಾಲೆ ನಂದು ನೀ ಹೇಳ್ಬಿಡು ಹೋಗ್ಬಿಡ್ತೀನಿ. ನುಸುತ್ತಿರುವ ಈ ಚುಂಬಣ್ಣಕ್ಕಾಗಿ ಕುಸುಮದಂತೆ ಬಂದಿವರೇ ನಾನು ಕಾಣುವುದಕ್ಕಾಗಿ. ಹರಗಡೆ ಕಾಣದಿದ್ದಕ್ಕ ಅರೆಮನೆ ಸೆರೆಮನೆ ಹಾಗೆ ಕಂಬವು ನೇನಗಂಬವಾಗಿ ಸಿಂಹಾಸನವು ಸಭಾಸನವಾಗಿ
ಅರಮನೆಯಲ್ಲಿ ಅರ ನಿಮಿಷವೂ ಕೂಡ ನಿಲ್ಲದೆ ಅರಸಿಗಾಗಿ ಅರಸಿಯನ್ನು ಹುಡುಕೊಂಡು ನಲಿನಿ ಇಲ್ಲಿಗೆ ಬಂದಿರೋ ನೋಡು ನಲಿನಿ. ಋತುರಾಜ ಋತು ತಪ್ಪಿ ಕೆಳಗೆ ಬಿದ್ದ ಹಾಗೆ ಎದ್ದು ಕೋಗಿಲಿ ಅಂತ ಹಾಡಿದನಂತೆ. ಯಾಕೆ ನಲಿನಿ ಹಿಂಗ್ ಮಾತಾಡಕತ್ತಿಗೆ? ಯಾಕೆ ನಿಮಗೆ ನನ್ನ ನಟನೆ ಹಿಡಿಸಲಿಲ್ಲವೇ? ಅಯ್ಯೋ ಏನ್ ನಲಿನಿ ನನ್ನ ಎಷ್ಟು ಬೇಗನೆ ಅರ್ಥ ಮಾಡ್ಕೊಂಡಲ್ಲ ನಲಿನಿ. ಅಯ್ಯೋ ಅಂದ್ರೆ ಇಲ್ಲಿ ತನಕ ಮಾಡಿದ್ದು ಬರೇ ನಟಿನೇ? ಹೌದು ಮತ್ತೆ ಆವತ್ತು ನೀವೇ ಹೇಳಿದ್ರಲ್ಲ ಸೀಡ್ ಕೆಲಸ ಮಾಡ್ಬೇಕಂದ್ರೆ ತುಂಬಾ ನಟನೆ ಬೇಕು ಅಂತ. ಹಾ. ಹೆಂಗ ನನ್ನ ನಟನೆ ಕಿಲ್ಲಿ, ಕಿಲ್ಲಿ, ಕಿಲ್ಲಿ. ನಿನ್ನ ನಟನೆ ನೋಡಿದರೆ ಹಾ. ನಿನ್ನ ಹೆಸರಿನ ಮೇಲೆ ಒಂದು ಸಾಹಿತ್ಯವಾದ ನಾಟಕವನ್ನು ಆಡಬೇಕಂತ ಒಂದು ಮನಸ್ಸಿನಾಗ ಹುಮ್ಮಸ್ಸಾಯ್ತು. ಅಲ್ರಿ ಪಾಟೀಲ್ರೆ ಮತ್ತೆ ನೀವು ಟ್ರೈನಿಂಗ್ ಚಾಲು ಮಾಡ್ತೀರಿ? ಈಗ ನಾನು ನಿನಗೆ ಕೊಡ್ತಿರೋದೇ ಟ್ರೈನಿಂಗ್. ಈ ಟ್ರೈನಿಂಗ್ನಾಗ ಕೆಲಸ ಯಾವ ಅಂದ್ರ ಅಷ್ಟು ದೂರ ನೀನು ನಿಂತ್ಕೊಂಡ್ರೆ ಕೆಲಸ ಕಾಯಲ್ಲ. ಬಗಲಿಗೆ ಬಾ, ಬಗಲಿಗೆ ಬಾರ. ಯಾಕಂಗ್ ಮಾಡ್ತೀಯ? ತಂಡ ಎಲ್ಲ ತಿಂಡಿ ಇಲ್ಲಿ ಬಾರ. ನೀ ಹೇಳ ನಾ ಬರ್ತೀನಿ. ಅಯ್ಯ ನೀನು ನಾನು ಹೇಳಕ್ಕಾಗಲ್ಲ, ನೀನು ಬಗಲಿಗೆ ಬರಲ್ಲಿದ್ರೆ. ಇವತ್ತು ನಾಟಕ ಮತ್ ದೂರ ಹೋಗ್ಬೇಕಣ್ಣ. ಸೀನ್ ಜಲ್ದಿ ಮುಗಿಬೇಕಂದ್ರೆ ಅವನ ಹತ್ರ ಹೋಗ್ಬೇಕಣ್ಣ. ಹಾ ಬಾ. ಹಂಗ ಬಗಲಿಗೆ ಬಂದು ನಿಂತೆ ಆ ಕೈ ಕೊಡ್ಕೊಡು. ಒಂದ ಇಲ್ಲಿ ಹೇಳಿ ಕೊಡ್ಬೇಕು. ಒಂದು ನಡೆಯಲ್ಲ, ಒಂದೇ ಕೊಡಕಣ್ಣ. ಒಂದು ನಡೆಯಲ್ಲ, ಎರಡು ಬೇಕು. ಒಂದೇ ಕೊಡಕ್ಕೆ ಹೆಂಗ್ ಮಾಡ್ತೀವಿ? ಯಾವುದೋ ಒಂದು ಕೊಡು ಸುಧಾರಿಸಿ ಅಂತ. ಕೈ ಹಿಡ್ಕೋದು. ಕೈ ಹಿಡ್ಕೊಳ್ಳೋದು? ಹೌದು, ಅದೇ ಕಳ್ಳರನ್ನು ಕೈಯಲ್ಲಿ ಹಿಡ್ತೀವಿ ನೋಡು. ಅದನ್ನೇ ನಾವು CID ಭಾಷೆದ ಒಳಗ ಕೈ ಹಿಡ್ಕೊಳ್ಳೋದು ಅನ್ನೋದು. ಮತ್ತೆ ಮತ್ತೆ ಈ ಬಗಲಿಗೆ ಬಾರ. ಮತ್ತೆ ಅಂದ್ರೆ ಏನ್ ಹೇಳ್ಬೇಕು? ಒಳ್ಳೆ ಆಗ ತಗೋದೈತಿ. ಮತ್ತೆ ಹೆಂಗ ಬಿಡ್ತಾರೆ? ಸುಮ್ಮನೆ ಬಿಡ್ತಾರೆ? ಇದ್ರ ಪಾಠ ಅದಕ್ಕೆ ಕಡ್ಸಿ ಮತ್ತೆ ಬಾಯ ಮಾಡ್ತಿದ್ರು ಖರೀದಿ ಮಾಡಿವಿ. ಇಲ್ಲಿ ಬಾ. ಲಾಣಿನ್ನು ನಕ್ಕರುಸಾಲೆ ಏನ ಟಮಾಟೆ ಮಾಡಿ ಖರೀದಿ ಮಾಡಕ್ಕ. ಈ ಬಗಲಿಗೆ ಬರ್ತೀವಿ ಬರೋದಿಲ್ಲ. ಅಲ್ಲೇ ಮುಟ್ಟಿ ಹೇಳು. ಹಂಗ ಬರಲ್ಲ, ನಾವು ಅಲ್ಲೇ ಯಾಕ ಸಣ್ಣ ವಯಸ್ಸಿನಾಗ ಮಾಡ್ಲೇಬೇಕು. ಇಲ್ಲಿ ಬಾ. ಯಾಕೆ ಮಾಡ್ತೀವಿ? ಹೇಳಲ್ಲ ಹಂಗ ಹೇಳಲ್ಲ. ಡೈಲಾಗ್ ಹೆಂಗ್ ಹೇಳ್ಬೇಕಾದ್ರೆ ಹಂಗೆ ಮಾಡ್ಲೇಬೇಕು. ಬಾ. ಮಾತಿನಿಂದ ಹೇಳು. ಮಾತಿನಿಂದ ಹೆಂಗ್ ನಡ್ದೈತೆ? ಹೌದಾ? ಈ ಕಡೆ ಕೊಲೆ ಮಾಡಿಸಿ ಅಂದ್ರೆ ನಾ ಚುಚ್ಚು ಕೊಲೆನ ಮಾಡ್ತೀನಿ ಮತ್ತೆ. ಇಲ್ವಾ? ಹೌದು ಮತ್ ನಾನು ಹಂಗ ಕೈಯನ್ನ ಕೊಡ. ಮತ್ತೆ ತಪ್ಕೊಳ ಬಂದ್ರ ಸೌರ್ಯ ಬಿಟ್ಟ ಮಗ. ಸೌರ್ಯ ಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಸೌರ್ಯ ಬಿಟ್ಟ ಪಾಪ ತಪ್ಕೊಳ್ಳೋ ಪ್ರಯತ್ನ ಪಟ್ಟ ಆಗ್ಲಿಲ್ಲ. ಈಟರ ಸೌರಿದ್ದಲ್ಲ ತಪ್ಕೊಳ್ಳ. ಅದೇ ಕಳ್ಳರು ನಮ್ಮ ಕೈಲಿಂದ ತಪ್ಪಿಸ್ಕೊಂಡು ಓಡೋತಾರ ನೋಡು, ಅವ್ರ ಬೆನ್ನಿಂದ ಬಳ್ಳಿಗೆ ಬಾರ. ಒಳ್ಳೆ ಕಿಸ್ ಕೊಡೋದು ನಮ್ಮ ತಪ್ಪಿಸ್ಕೊಂಡು ಓಡೋತಾರ. ಅವರು ಬೆನ್ನಿಂದ ಓಡೋಗಿ ಗಟ್ಟಿಯಾಗಿ ತಪ್ಪಿಕೊಳ್ಳೋದೆ CID ಭಾಷೆದೊಳಗ ಹಾಗೇನೆ ಅನ್ನೋದು. ಕಿಸ್ಸಿಂಗ್ ಮತ್ತೆ ಕಿಸ್ಸಿಂಗ್. ಕಿಸ್ಸಿಂಗ್ ಹೌದಾ? ಅದ್ರ ಪರಾಕ್ರ ಏನಂಬ ನಾವು ತೋರಿಸಿ ಬಸಕೊಡ ಜಾತ್ರೆ ನಡೆದ ಜೋರ ಮರದ ಗಣೀರಾತ್ರಿ. ಬಸಕೊಡ ಜಾತ್ರೆ ನಡೆದ ಜೋರ ಮರದ ಗಣೀರಾತ್ರಿ.
ನಿಂಗೆ ಈಗ ಬರಲ್ಲ ಪಟ್ಟಿಲ್ರ ಹಾ ಹೋಗ್ಬಿಡ್ತೀನಿ ಭಾಳ ಅಲ್ಲ ಈ ಹುಡುಗಿ ಇದ್ರನ್ನೇ ನಿಜ ಅಂತ ನನ್ನ ಹತ್ರ ಮಾತಾಡ್ತಾಳಲ್ಲ. ಈ ಹುಡುಗಿ ನಟನ ಡ್ಯಾನ್ಸ್ ಬಹಳ ಮುಖ್ಯ ಅಂತ ಹೇಳಿದ್ದೆ. ಈ ಇದ್ರನ್ನೇ ಕಲ್ತ್ಕೊಂಡು ನನ್ನ ಎದುರಿಗೆ ಮಾತಾಡ್ತಾಳಲ್ಲಪ್ಪ. ಇದ್ರನ್ನೇ ಕಾಯಂ ಮಾಡ್ಕೊಂಡು ನನ್ನ ಎದುರಿಗೆ ಮಾತಾಡ್ಕೊಂತ ನನ್ನ ಎದುರಿಗೆ ಮಾತಾಡ್ತಾಳಲ್ಲ ಹುಡುಗಿ. ಈ ಹುಡುಗಿ ನನ್ನ ಕೈಗೆ ಸಿಗ್ತೈತೋ ಇಲ್ಲ, ಏನೋ ಹಣ್ಣು ಉದುರಿಸ್ಬೇಕಂತ ಒಂದು 8-10 ಕಲ್ಲ ಹೋಗ್ತೀನಿ. ಉದುರಿದ್ರೆ ಉದುರ್ತತ, ಇಲ್ಲಿದ್ರೆ ಅಲ್ಲೇ ಇರ್ತತ. ಏನೋ ದೇವ್ರ ಭಗವಂತ ಗಾಲಿ ಅಂತ ಆಶೀರ್ವಾದ. ಇನ್ನೊಂದು 4 ಕೋಲಾಗಿ ಹೋಗಿದ್ದು ನೋಡೋಣ. ಬಿದ್ದರೆ ಬೀಳ್ತತ, ಇಲ್ಲಾಂದ್ರೆ ಯಾರ ಕೈಗೆ ನಮ್ಮ ಅಣ್ಣನ ಕೈಗೆ ಸಿಗ್ತೈತೆ. ಟಾಟಾ ಟಾಟಾ ಟಾಟಾ. ಸುಡುಗಿಚ್ಚಿನ ಮುಂದೆ ಬೆಣ್ಣೆ ಕರಗಿದಂತೆ ಗಂಡು ಹೆಣ್ಣಿನ ಸೌಂದರ್ಯ ಮುಂದೆ ಕರಗುತ್ತಾನೆಂಬುದು ಇತಿಹಾಸ ಪುಟಗಳಿಂದ ಬಂದ ಅನುಭವದ ಮಾತು. ಗ್ರೀಕ್ ದೇಶದ ಸುಂದರ ಅಪೂರ್ವ ಏಲನ್ಗೋಸ್ಕರ ಮಹಾಯುದ್ಧವೇ ಆಯಿತಂತೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ನಿಮ್ಮ ಪಾಲಿಗೆ ಸುಡುಗಿಚ್ಚು ಅಂತ ಹೇಳ್ತಾ ಇದ್ದೀರಲ್ಲ? ಇಷ್ಟಕ್ಕೆ ಕೋಪಿಸಿಕೊಂಡರೆ ಹೇಗೆ ನನ್ನ ಚಿನ್ನ? ಸೌಂದರ್ಯವೆಂಬ ಅಗ್ನಿಗೆ ಎಲ್ಲವೂ ತಿಳಿಬಾಗುತ್ತವೆ ಎನ್ನುವುದರ ಅರ್ಥ ಹೇಳಿದೆ ಅಷ್ಟೇ. ಬರುತ್ತಾ ಈ ಅಂಬರದ ಮೇಲಿನ ಬೆಳಕಿಗೆ ಅಮಾವಾಸ್ಯೆ ಚಂದ್ರನಂತೆ ಬರುತ್ತಾ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಇದೆ ಅಂತ ಕಾಣ್ತಾ ಇದೆ. ರವಿ ರಶ್ಮಿಗಳಿಂದ ರಂಜಿತವಾದ ನಿನ್ನ ಮುಖದ ಮೇಲೆ ಬಾಡಿದ ಗೆರೆಗಳು ನೋಡಿದರೆ ದುಃಖ ದುಮ್ಮಾನ ನನ್ನೆದೆಯಲ್ಲಿ. ಬರೀ ಬಾಯಿ ಮಾತಿನಿಂದ ನನಗಾದ ಬೇಸರವನ್ನ ಕಳ್ಳಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಬರೀ ಬಾಯಿ ಮಾತಿನಿಂದ ಬೆಣ್ಣೆ ತೆಗೆದ ಹಾಗೆ ನನ್ನ ಬೇಜಾರನ್ನ ಕಡಿಮೆ ಮಾಡ್ಬೇಕು ಅಂತ ನೀವೇ ರೀತಿ ಹೇಳ್ತಾ ಇದ್ದೀರಾ. ಆದ್ರೆ ಜನರು ನಮ್ಮನ್ನು ಹೇಗ್ ನೋಡಿ ಆಡ್ಕೊಳ್ತಾ ಇದ್ದಾರೆ ಗೊತ್ತೇ? ಈ ಬಡ ಕಲಾವಿದ್ರ ಮೇಲೆ ನಿಮಗೆ ಕನಿಕರ ಕಡಿಮೆ ಆಗಿದೆ ಅಲ್ವೇ? ಮಂದಸ್ಮಿತೆ, ನಿನ್ನ ತುಂಟ ಹೂನಗೆ ಅಲೆ ನನ್ನೆದೆ ಎಂಬುದಿಯಲ್ಲಿ ತೇಲುತ್ತಿದ್ದರೆ ಚಂದ. ಹಾ, ಕವಿತಾ ಶೈಲಿಯಲ್ಲಿ ಮಾತನಾಡಿದರೆ ಅವಿಯುತ್ತಿರುವ ನಿನ್ನ ಕತ್ತಲೆಯನ್ನೂ ಬೆಳಗಬಲ್ಲೆನು. ನಿನ್ನ ಮುನಿಸಿಗೆ ಕಾರಣವೇನೆಂಬುದನ್ನು ತಿಳಿಸಿದರೆ ತಡಮಾಗದೆ ಕೊಡಬಹುದು ನಿನಗೆ ಸೂಕ್ತವಾದ ಸಹಾಯವನ್ನು. ಒಬ್ಬ ನಾಟಕದ ನಟಿಯನ್ನು ಸಲಹುವುದು ಎಷ್ಟು ಕಷ್ಟ ಎಂಬುದು ನನಗೀಗ ಸ್ಪಷ್ಟವಾಗುತ್ತದೆ. ಮಂದಾಕಿನಿ, ನಿನ್ನ ಬಯಕೆ ಏನೆಂಬುದನ್ನು ತಿಳಿಸಿದರೆ ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ. ಕಿರಣ್ ಕುಬೇರಾಜರವರು ಶ್ರೀಮಂತರು, ಅಂಥವರು ತಕ್ಕಂತೆ ಈ ನಾಟಕದ ನಟಿ ಇಲ್ಲ. ಅಂದ್ಹಾಗೆ ಅವರ ದಾಸಿ ಆಗೋದು, ಅವರನ್ನ ಪ್ರೀತಿ ಮಾಡೋದು, ಮುಗಿಲಿಗೆ ಮುತ್ತು ಕೊಡೋದು ಎರಡು ಒಂದೇ ಅಂತ ಜನ ಬಾಯಿಗೆ ಬಂದಂತೆ ಆಡಿಕೊಳ್ತಿದ್ದಾರೆ. ದಾಸಿಯಾದ ನಿನ್ನನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿದರೆ ಆಡಿಕೊಳ್ಳೋರ ಬಾಯಿಗೆ ಬೀಗ ಹಾಕಿದಂತಾಗತ್ತೆ. ಶಾಲಿನಿ, ಹಾಗಾದರೆ ಈಗಲಾದರೂ ಸ್ವೀಟಿ, ಈಗಲಾದರೂ ಒಂದು ಚುಂಬನ. ಆಹಾ, ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಸಂತೋಷ. ಆದ್ರಂತೆ ಮೊದಲು ನನ್ನನ್ನ ಈ ಸಂಕಟದಿಂದ ದೂರ ಮಾಡಿ ಆ ನಂತರ ಬೇಕಾದ್ರೆ ಚುಂಬನವನ್ನು ಕೇಳಿ. ಶಾಲಿನಿ, ಆಗಲೇ ಹೇಳಿದನಲ್ಲ ಶಾಲಿನಿ, ಇಡೀ ನನ್ನ ಆಸ್ತಿಗೆಲ್ಲ ನಿನ್ನನ್ನೇ ಒಡತಿಯನ್ನಾಗಿ ಮಾಡುವೆನೆಂದು. ಆಹಾ, ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದುಕೊಡ್ಬೇಕು ಅಂತ ಆಶ್ಚರ್ಯದಿಂದ ಕೇಳ್ತಾ ಇದ್ದೀರಲ್ಲ? ಗೊತ್ತಾಯ್ತು ಬಿಡಿ. ಈ ಶಾಲಿನ ಹೆಸರಿಗೆಲ್ಲ ಆಸ್ತಿಯನ್ನ ಬರೆದು ಕೊಟ್ಬಿಟ್ರೆ ನಾಳೆ ಎಲ್ಲಿ ಇವಳನ್ನ ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾಳ ಅಂತ ಯೋಚನೆ ಮಾಡ್ತಿದ್ದೀರಲ್ಲ? ಬೇಡ, ನಾನು ಯಾವತ್ತಿದ್ರು ನಾಟಕದಳಲ್ವೇ, ದಾಸಿಯಾಗಿ ಇರ್ತೀನಿ. ನಿನ್ನ ರೋದನೆ ಕೇಳಲಾರೆ. ನಿನ್ನ ಪ್ರೀತಿಯ ಸಂಪಾದನೆಗೋಸ್ಕರ ಈ ಕಿರಣ್ ರಾಜನು ಏನಾದರೂ ಮಾಡಲು ಸಿದ್ಧ. ನಿನ್ನ ಪ್ರೇಮಕ್ಕಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡುವ ನನಗೆ ಯಾವ ಆಸ್ತಿಯ ಮೇಲೆಯೂ ಆಶೆ ಇಲ್ಲ. ಸರಿ, ಹಾಗಾದರೆ ಶಾಲಿನಿ, ನನ್ನ ಆಸ್ತಿಗೆಲ್ಲ ನಿನ್ನನ್ನೇ ಒಡತಿಯನ್ನಾಗಿ ಮಾಡಿದವನು. ನನ್ನ ಅನುರಾಗದ ಅಂತಃಪುರದಲ್ಲಿ ಶಶಿಯಂತೆ ಶೋಭಿಸುವ. ಆಹಾ, ನನ್ನ ಮೇಲೆ ನೀವು ಎಷ್ಟೊಂದು ಪ್ರೀತಿನ ಇಟ್ಕೊಂಡಿದ್ದೀರಿ. ಖಂಡಿತವಾಗ್ಲೂ ನನ್ನ ಮೇಲೆ ನೀವು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಿ ಅಂತ ನಾನು ಕನಸಿನಲ್ಲೂ ತಿಳಿದಿರ್ಲಿಲ್ಲ. ಸಮಯವಾಯ್ತು, ನಾನು
ಸರಿ, ನನಗೊಂದು ಅರ್ಜೆಂಟ್ ಕೆಲಸ ಇದೆ. ನಾನು ಈ ಹೊಗೆ ಹಾಕಿ ಬರ್ತೀನಿ. ಆಯ್ತು ಬಾಯ್. ಸಂತೋಷದ ಸುರಿಮಳ ಸುರಿಯುತ್ತಿರುವ ಈ ಭೂಲೋಕನ ವೀರನ ಮುಂದೆ ಆನಂದದ ಅರಿಯುವ ಒಳೆಯನ್ನು ತಡೆಯುವ ಧೀರರು ಯಾರು ಇಲ್ಲ. ಮಿಸ್ಟರ್, ಹಲೋ, ನನ್ನ ಹಳೆಯ ಗೆಳೆಯ ಕುಮಾರ್ ಇನ್ಸ್ಪೆಕ್ಟರ್. ನಿನ್ನ ಮೇಲೆ ಕಂಪ್ಲೇಂಟ್ ಇದೆ, ಸ್ಟೇಷನ್ಗೆ ಬನ್ನಿ. ನಾನು SP ಗೆ ಫೋನ್ ಮಾಡಿ ಹೇಳಿದ್ದೇನೆ, ಬೇಕಾದರೆ ಮನೆಯಲ್ಲಿಯೇ ಎನ್ಕ್ವೈರಿ ಆಗಬಹುದು. ಒಳ್ಳೆ ಮಾತಿನಿಂದ ಗೌರವ ಕೊಟ್ಟು ಹೇಳುತ್ತೇನೆ, ಸ್ಟೇಷನ್ಗೆ ಬನ್ನಿ. ಪೊಲೀಸ್ ಕೂಗು ತಗ್ಗಿಸಲು ಲಂಚವೆಂಬ ಖಂಡದ ಬೆಲೆ ಎಷ್ಟು ಅಂತ ತಿಳಿಯಬಹುದೇ? ಪೊಲೀಸ್ ಗಂಡಸನಿಗೆ ನಡುಗುವ ತೊಡಸುವ ಬಳೆ ಎಷ್ಟೆಂದು ನಾನು ತಿಳಿಯಬಹುದೇ? ಕುಮಾರ್, ಮೂಸರು ಬಿಗಿಡದ ಗಂಟೆನ ಕಿತ್ತು ಬರುವಂತೆ ಹೇಗೆ ಅರ್ಚುವೆ? ಸುಮ್ಮನೆ ಕಾರ ಮೋಡಗಳ ತಾಕಲಾಟದಿಂದ ಎದ್ದು ಗುಡುಗಿನ ನಿನ್ನ ಕಮರಗದಲ್ಲಿ ಕೇಳಿಸದು ಈ ಸಿಂಹಗರ್ಜನೆ ಮುಂದೆ ನಿನ್ನ ನರಿ ಕೂಗು ತಾಕದು. ಕನ್ನಕ ಕಾಂಚನದಿಂದ ಕೊಬ್ಬೇರದ ಈ ಕಿರಣ್ ರಾಜನನ್ನು ನಿನ್ನಂತ ಹೇಳಿ ಪೊಲೀಸ್ ಏನು ಮಾಡಲಾರ. ಕಂಡ ಕಂಡ ಮನಗಳಿಗೆ ನುಗ್ಗಿ ತಡೆಯಲಿಕ್ಕೆ ಹಟ್ಟ ಬಂದವರನ್ನ ಬೆದರಿಸಿ ತಿರುಗುವ ತುಳಿಯುವ ಕೋಣ ನೀನು. ಕಡೆಗೆ ಅದನ್ನು ಬೆಲೆ ಕೊಟ್ಟು ಆಚರಿಸುತ್ತ ಸುಡುತ್ತಾ ಅದರ ಮೇಳ ಈಗಲಾದರೂ ತಿಳಿದುಕೊಳ್ಳುವ ನಿನ್ನ ಗುಣ. ಮತ್ತೆ ಈಡ ಜಾಣ, ನೀನಾಯ್ತು ತೊಡಿಸಬೇಕಾಯಿತು ನಿನ್ನ ಕೈಗಳಿಗೆ ಪೊಲೀಸ್ ಆಭರಣ. ನಿಲ್ಲಿ ಇನ್ಸ್ಪೆಕ್ಟರ್, ಯಾವ ಅಪರಾಧಕ್ಕೋಸ್ಕರ ಈ ನಮ್ಮ ಕಿರಣ್ ರಾಜ್ ಈ ಶಿಕ್ಷೆ? ಕಳ್ಳ ನೋಟ ಸಾಗಾಣಿಕೆಯಲ್ಲಿ ತೊಡಗಿದಕ್ಕೆ. ಸಾಕ್ಷಿ ನಿಮ್ಮ ಕಡೆಯವರಾದ ಚಂದ್ರಕಿಲಾಲ್. ಚಂದರಿಲಾಲ್ ಯಾರು ಎಂಬುದು ನಮಗೆ ಗೊತ್ತೇ ಇಲ್ಲ. ಅದೆಲ್ಲ ಸುಳ್ಳು ಸಾಕ್ಷಿ. ಮದನ್, ನನ್ನ ಮಾತು ನಂಬು. ನೀನು ಈ ವಿಷಯದಲ್ಲಿ ಅಡ್ಡ ಬರಬೇಡ. ನಿನಗೆ ಏನೂ ತಿಳಿಯುವುದಿಲ್ಲ. ಕಿರಣ್ ರಾಜ್ ಒಬ್ಬ ದೇಶದ್ರೋಹಿ. ಎಷ್ಟೋ ವರ್ಷಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಕಳ್ಳ ವ್ಯವಹಾರಗಳನ್ನು ಪತ್ತೆ ಹಚ್ಚಲು ವಿಫಲರಾಗಿದೆ. ಇದು ಈಗ ಕೈಗೂಡುವ ಸಂಭವವಿದೆ. ನಿನಗೆ ನಾನು ಸುಳ್ಳು ಹೇಳುತ್ತೇನೆ, ನಾನು ನಿನ್ನ ಗೆಳೆಯ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಸೊರಗಿದ ಅವನು ನನ್ನ ಒಡೆಯ. ಈ ಸಮಯದಲ್ಲಿ ನಿನ್ನ ಗೆಳೆಯನ ಮಮಕಾರ ನನಗೆ ಬೇಕಿಲ್ಲ. ಇದನ್ನು ನಾನು ಕೂಡ ಇಚ್ಛಿಸುವುದಲ್ಲ. ವ್ಯಕ್ತ ತರ್ಕದಿಂದ ಏನು ಸಾರ್ಥಕ? ಇವನನ್ನು ಕರೆದುಕೊಂಡು ಹೋಗುತ್ತೇನೆ. ಇನ್ಸ್ಪೆಕ್ಟರ್, ಈ ಮದನ್ ಕಂಡದರಿಗೆ ಅದು ಎಂದಿಗೂ ಸಾಧ್ಯವಿಲ್ಲ. ಓಕೆಲ್ರಿ, ನೀವು ತಂದು ನೋಟಿಸ್ ಕೊಡ್ರಿ. ಇನ್ಸ್ಪೆಕ್ಟರ್, ಇದರಲ್ಲಿ ಎಲ್ಲ ಇದೆ, ನೀವು ಕೋರ್ಟ್ನಲ್ಲಿ ನೋಡ್ಕೊಳ್ಳಿ ಎಲ್ಲ. ಕುಮಾರ್, ಹೇಗಿದೆ ಈ ಚಾಣಕ್ಯತನದ ಚದುರಂಗದಾಟ? ಸಮುದ್ರ ದಂಡೆಯ ಮೇಲೆ ಮೈ ತುಂಬ ಅರಳು ಬರಳು ಬಡಿದುಕೊಂಡು ವೇದವಿಗಳಂತೆ ಪುಟ್ಟ ಮನಗಳನ್ನು ಕಟ್ಟುವ ಹುಡುಗರು ಆಡುವಂತಿದೆಯೇ ನಿನ್ನ ಚದುರಂಗದಾಟ? ಸಿರಿತನದ ಸಿಡಿಲಿನ ಆಕ್ರೋಶವನ್ನು ತಡೆಯುವ ಧೀರರು ಯಾರು ಇಲ್ಲ. ಕೊನೆಗೆ ಈ ಸಮಾಜವೆಂಬ ಭೂಮಿಯನ್ನೇ ಸೀಳುತ್ತದೆ. ಸೀಳುತ್ತೇನೆಂದು ದುಮುಕು ಬರ ಸಿಡಿಲಕ್ಕೆ ಹಿಡಿಯಲಿಕ್ಕೆ ಒಂದು ತುಂಡ ಕಬ್ಬಿಣ ಸಾಕು. ಕಿರಣ್ ರಾಜ್, ಕೆಲವೇ ದಿನಗಳಲ್ಲಿ ನಿನ್ನನ್ನು ಜೈಲಿನಲ್ಲಿ ಇರಿಸದಿದ್ದರೆ ಒಂದಿನ ಕವಚ ಇದ್ದರೂ ಈ ಕಾಯ್ಕೆ ಬಟ್ಟೆಯನ್ನು ತೆಗೆದುತ್ತೇನೆ. ನೀನು ನನ್ನ ಮೇಲೆ ಪ್ರಯೋಗ ಮಾಡಿದ ಅಸ್ತ್ರವನ್ನು ತಿರುಗಿ ನಿನ್ನ ಮೇಲೆ ಮಾಡುವಂತೆ ಕಳಿಸುತ್ತೇನೆ. ಹೋಗು.
ದುಃಖಿಸುವ ಮಾಂತ್ರಿಕ ನಾನೆಂಬುದನ್ನು ನೀನು ಸಹ ನೆನಪಿನಲ್ಲಿಟ್ಟುಕೋ. ಮದನ್ ಸರಿಯಾದ ಸಮಯಕ್ಕೆ ಬಂದು ಒಳ್ಳೆಯ ಪ್ರತಿಫಲ ಕೊಟ್ಟು ಇದೇ ಸಂತೋಷದಲ್ಲಿ ಒಂದು ಪಾರ್ಟಿ ತೆಗೆದುಕೊಳ್ಳೋಣ ಬಾ ಮದನ್. ನಿಮ್ಮ ಇಚ್ಛೆಯಂತಾಗಲಿ ಕಿರಣರಾಜರೇ. ಕುಟುಂಬದ ಸಾಬೂನು, ಆರೋಗ್ಯದ ಸಾಬೂನು, ಉಜಲ್ ಉಜಲ್ ಉಜಲ್. ಇವೆಲ್ಲ ಬಹಳ ದುಬಾರಿ ಇರ್ಬೇಕಲ್ಲ? ಇಲ್ಲ, ಇದರ ಬೆಲೆ ಬಹಳ ಕಡಿಮೆ. ಹೆಚ್ಚು ದಿನ ಬರತೈತೆ, ಮೈ ಮೇಲಿನ ಹೊಲಸು ತೊಳಿತೈತೆ. ಹೌದು. ಕುಟುಂಬದ ಮಿತ್ರ, ಕೊಳೆಗಳ ಶತ್ರುವು, ವಿಜಿಲ್ ವಿಜಿಲ್ ವಿಜಿಲ್. ನನ್ನ ನಲ್ಲನ ಹೊಲದಲ್ಲಿ ನೀರು ಕಳ 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 ನೀರು. ಇದು ಪಿನಲಕ್ಸ್ ಪೈಪಿನ ಮಹಾತ್ಮೆ. ನಲ್ಲೆ ನಲ್ಲೆ ನಲ್ಲೆ. ಯಾವ ಪೈಪು? ಪಿನಲಕ್ಸ್ ಪೈಪಿನ ಮಹಾತ್ಮದ ನಲ್ಲೆ ನಲ್ಲೆ. ಹೌದು, ಪಿನಲಕ್ಸ್ ಪೈಪ್ ನೀರು ತರುವುದು ಹೊಲದಲ್ಲಿಯೂ ಹೆಂಗರ ಇರಲಿ ಫಸಲು ಬೆಳೆಯುವುದು. ಹೌದಿಲ್ಲ? ಹೌದು. ಉಪ್ಪಿನಲ್ಲಿದ್ರೆ ಏನ್ ಮಾಡಕ್ಕಾಗತ್ತೆ? ಎಷ್ಟು ನೀರು ಬಿದ್ದರೂ ಕೂಡ ಅಷ್ಟೇ ಅಲ್ಲ. ನೋಡನಲ್ಲಿ ಹೇಳಪ್ಪ. ನಾವು ಬಂದಿರೋದು ಸೋಪಿನ ಅಡ್ವರ್ಟೈಸ್ಮೆಂಟ್ಗೆ, ನಿನ್ನ ಒಳಗೆ ಪೈಪಿನ ಅಡ್ವರ್ಟೈಸ್ಮೆಂಟ್ಗೆ ಅಲ್ಲ. ನನ್ನ ಜೀವನ ಹೀಗಾಗುತ್ತೆ ಅಂತ ಅಂದುಕೊಂಡಿದ್ದೇ ಇಲ್ಲ. ಸೂಜಿ ಬಂದು ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಳು. ಅಲ್ಲ, ಅದೆಲ್ಲ ಇರ್ಲಿ. 6 ತಿಂಗಳಾತ ನಾ ಸಿಎಡಿ ಮಾಡ್ತೀನಿ ಅಂತ ಹೇಳಿ ನೀವು ಈ ವ್ಯಾಪಾರಕ್ಕೆ ಶುರು ಮಾಡಿಲ್ಲ ನನ್ನ ಕರ್ಕೊಂಬಂದು. ನೋಡಿನಲ್ಲಿ ದೊಡ್ಡ ವ್ಯಕ್ತಿಗಳಂದ್ರೆ ಹಾಗೆ ಏನು ಮಾತನಾಡ್ತಾರೆ ಅವ್ರಿಗೆ ಗೊತ್ತಾಗದಂಗೆ ಇರೋರೆ ಮಾತನಾಡೋರೆ ದೊಡ್ಡವರು. ಮುಖ್ಯದ ಅತಿಥಿಗಳಾಗಿ ಆಗಮನಿಸಿರ್ತಾರ ಸ್ಟೇಜ್ನಾಕ. ಮಾನ್ಯ ಹಿಂಗ ಮರಿ ಜಗದ್ಗುರುಗಳು ಪೀಠ ಆರೋಹಣಕ್ಕೆ ಆಗಮನಿಸಿದ್ರು. ಮಾನ್ಯ ಮಂತ್ರಿ, ಮುಖ್ಯಮಂತ್ರಿಗಳು ಹುಮ್ಮಸ್ದಾಗ ಮರಿ ಜಗದ್ಗುರು ಮರಣದ ಬಗ್ಗೆ ಹೇಳುವುದಕ್ಕೆ ಹೋಗಿ ಬರೇ ಅವರ ಹಣದ ಬಗ್ಗೆ ಹೇಳ್ಬಿಟ್ರು. ಮರಿ ಜಗದ್ಗುರು ಆ ಕಾಲ ಮರಣದಿಂದ ನಮ್ಮ ದೇಶದಾಗ ತುಂಬಲಾರದ ನಷ್ಟವಾಯಿತು. ಏನು ಆ ಸಾವಿನ ಬಗ್ಗೆ ಹೇಳಬೇಕು ಅನ್ನುವುದೇ ಗೊತ್ತಾಗವಲ್ಲು ಅಂತ ಬಿಕ್ಕಿ ಬಿಕ್ಕಿ ಹತ್ಬಿಟ್ರು ಮಾನ್ಯ ಮುಖ್ಯಮಂತ್ರಿಗಳು. ಕಕ್ಕ ಬಿಕ್ಕಿ ಆದ್ರೂ ಗುಂಡಿ ಕಲ್ಲಿನಂತ ಸ್ವಾಮಿನಿ ಬಗಲಾಗಿದ್ದಂತ ಜನ. ಅಂದ್ರೇನು? ದೊಡ್ಡವರೆಲ್ಲರೂ ಹಿಂಗ ಮಾತಾಡ್ತಾರ? ಹೌದು. ಇನ್ನೊಬ್ಬರಿಗೆ ಅರ್ಥವಾಗದಂಗ ಮಾತನಾಡುವರೇ ದೊಡ್ಡವರು. ಹಾಗೆ ಮಾತನಾಡೋರೇ ದೊಡ್ಡವರು. ಅದೆಲ್ಲ ಹೋಗ್ಲಿ ಬಿಡು. ಮತ್ತೆ ಈ ವೇಷ ಹಾಕೊಂಡಿದ್ದೆ ಯಾಕೆ ಅದನ್ನಾರು ಹೇಳಲ್ಲ? ಅಯ್ಯ ನಲ್ಲಿನೇ ಒಂದ್ ತಾಳ ನಿಂತ್ರೋಲೆ ಎಟ್ಟ ನೀನ್ ಸುತ್ತ ತಿರ್ಬೇಕಾ ಅಂತ ಏನ್ ಮಾಡ್ಬೇಕು? ನಿಂದಿರ್ತೇನಿದು ಅಂತಂತ ಡ್ರೆಸ್ ನೋಡಿದ್ರೆ ನಮ್ಗೆ ಹೆಂಗಿರ್ತತ? ನಮ್ಮ ದೇಶದಾಗ ವೇಷಕ್ಕಿದ್ದ ಬೆಲೆ ವ್ಯಕ್ತಿಗಿಲ್ಲ, ಹಣಕ್ಕಿದ್ದಷ್ಟು ಬೆಲೆ ಕೊಡಕ್ಕಿಲ್ಲ. ಅಂದ್ರೆ ಯಾರೇ ಆಗಲಿ ಅಂದ್ರೆ ಏನಪ್ಪ ದೋಸ್ತೆ, ಯಾರಾಗ್ಲಿ ಕಂಪಲ್ಸರಿ ವೇಷ ಹಾಕೊಳ್ಳಬೇಕಣ್ಣ. ನಿಂದುಗಳು ಸ್ವಲ್ಪ ಮಾಡ್ತೈತಿ ನೋಡ. ಏನಪ್ಪಿ? ಏನಂದಿ? ಏನೋ ಅಂದಿ. ಪ್ರಧಾನಿಯಿಂದ ಹಿಡಿದು ಮಂಡಲ ಪ್ರಧಾನ ಒಳಗ ಹಾಕೊಳ್ತಾರ. ನೀನು ನಮ್ಮ ಪ್ರಧಾನಿಗಳು ನೋಡಿಲ್ಲ? ಹೊರ ರಾಜ್ಯಕ್ಕೆ ಹೋದ್ರೆ ಅರಕಬೆಟ್ಟೆ, ಬರಲಕ್ಕೆ ಬಂದ್ರೆ ಮೈಸೂರು ಪೇಟೆ, ಆಂಧ್ರಕ್ಕೆ ಹೋದ್ರೆ ಕಡ್ಡ ಪಂಚೆ, ತಮಿಳುನಾಡಿಗೆ ಹೋದ್ರೆ ಅಡ್ಡ ಪಂಚೆ, ಇಂಗ್ಲೆಂಡ್ಗೆ ಹೋದ್ರೆ ಸೂಟು ಬೂಟು, ರಷ್ಯಕ್ಕೆ ಹೋದ್ರೆ ಕರೆ ಪ್ಯಾಂಟ್, ಮರಳಿ ಭಾರತಕ್ಕೆ ಎಲೆಕ್ಷನ್ಗೆ ಬಂದ್ರೆ
ಬಿಳಿ ಪ್ಯಾಂಟ್. ಪಾರ್ಲಿಮೆಂಟ್ಗೆ ಹೋದ್ರೆ ಉದ್ದನ ಕೋಟ. ಅವರವರಿಗೆ ವೇಷದ ತಕ್ಕಂತ ರಿಸರ್ವೇಶನ್ ಆಗ್ಯಾವ ಈ ಪ್ರಪಂಚದಾಗ. ಮತ್ತ ಮಹಾತ್ಮ ಗಾಂಧೀಜಿಯವ್ರು ಯಾಕೆ ಯಾವ ವೇಷ ಹಾಕೊಂಡಿಲ್ಲ? ಕರೆಕ್ಟ್ ಹೇಳಿದ್ವಿ. ಅವರು ಯಾವ ವೇಷನ ಹಾಕೊಂಡ್ಲಿದ್ರೆ ಕೂಡ ಅವ್ರು ಮಹಾತ್ಮರಂತ ಹೋಗಿ ಆಡ್ಲಿಕ್ಕೆ ಕುಂತ್ಕೊಂಡವ್ರು ನೋಡಿ. ಮತ್ತೆ ಈ ವೇಷ ಹಾಕೊಂಡವರಿಗೆ ಪಾಪಾತ್ಮರಂತ ಅನಿಸ್ಕೊಳ್ತಾರ ಈ ಪ್ರಪಂಚದ ಮೇಲೆ. ಮಹಾತ್ಮರಿಗೂ ಪಾಪಾತ್ಮರಿಗೂ ಇರುವುದು ಒಂದೇ ವ್ಯತ್ಯಾಸ. ಏನದು? ವೇಷಕ್ಕಿದ್ದನ್ನ ದೇಶ ಮುಖ್ಯ ಅನ್ನೋರು ಮಹಾತ್ಮರು, ದೇಶಕ್ಕಿಂತ ವೇಷ ಮುಖ್ಯ ಅನ್ನೋರು ಪಾಪಾತ್ಮರು ನಲ್ಲಿ ಅಂತ ಉಳಿಸ್ಕೊಳ್ತಾರ. ಅಲ್ಲ ಅದೆಲ್ಲ ಇರ್ಲಿ, ಹಾ. ಈ ವೇಷ ಹಾಕೊಂಡು ಇವತ್ತು ಇಲ್ಲಿಗೆ ಯಾಕೆ ಬಂದಿವಿ ಅದನ್ನ ಹೇಳ್ಬೋದಲ್ಲ? ಕರೆಕ್ಟ್ ಕೇಳಿ. ಇಲ್ಲಿ ನೋಡೋದಲ್ಲಿ ಇಲ್ಲಿ ಬಟ್ಟಿಗೆ ಹಚ್ಚ ಸೋಪನ್ನು ಮೈಗೆ ಹಚ್ಚ ಸೋಪ್ ಅಂತ ಇಲ್ಲಿ ಪ್ರಚಾರ ಮಾಡೋ ಫ್ಯಾಕ್ಟ್ರಿ ನಮ್ಮ ಹಗರಗಡ್ಡಿ ಹಾಕ್ಯಾರ. ಅದಕ್ಕಾಗಿ ಅದನ್ನ ಸೀಸ್ ಮಾಡಕ್ ಹೋಗೋಣಪ್ಪ ನಾವಿಬ್ರು ಹೋದ್ರೇನ ಸೀಸ್ ಆಗೋದು. ಆಯ್ತಾ? ಆಯ್ತಾ? ಹಸುವಿನ ವೇಷದ ಹೆಬ್ಬುಲಿ ನಾನು ನಾನು, ನಿನ್ನ ವೇಷವನ್ನು ಕಳಿಸಲು ಬಂದ ಭೂಪತಿ ನಾನು, ಭೂಪತಿ ರಂಗ ನಾನು. ಇವನು ಯಾವನಪ್ಪ? ಕೆಡಿ ವೇಷದಲ್ಲಿ ಬಂದ CID, CID ವೇಷದಲ್ಲಿ ಬಂದ ಕೇಡಿನ. ನೀನು ಭೂಪತಿ ರಂಗ ನೀನಾದ್ರೆ ರೌಡಿ ರಂಗ ನಾನು. ನೀನ್ ಈ ಕಡೆ ಬಾ. ಕತ್ತಿ ಫೈಟಿಂಗ್ನಲ್ಲಿ ಸೈ ಎನಿಸಿಕೊಂಡ ಕಟಾರಿ ವೀರ. ಕತ್ತಿಯನ್ನು ಕೈಲಿ ಕೂಡ ಎತ್ತುವುದಕ್ಕೆ ಬರುವುದಿಲ್ಲಲೇ ತಮ್ಮ ಎಂಬಸ್ವ. ಕತ್ತಿ ಇಲ್ದಂಗ ಬರೀ ಕೈಲಿ ಫೈಟಿಂಗ್ ಮಾಡೋ ನಾನು ರಣಧೀರ. ಮಾತಿನ ಗತ್ತಿನಿಂದ ನನ್ನನ್ನು ಗೆಲ್ಲಲಾರೆ. ವೇಷ ಯಾವತ್ತು ಹಾಕಿದೆಯೋ ಅವತ್ತಿನಿಂದಲೇ ನಿನ್ನ ಪುಣ್ಯವೆಲ್ಲ ಹೋಗಿ ಪಾಪ ಮೂಟೆ ಎಗಲೇರಿತು. ಹೆಣ್ಣನ್ನು ಗೆದ್ದೆನೆಂಬ ಕೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಹೆಣ್ಣನ್ನು ಗೆದ್ದೆನೆಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಇನ್ನು ಮುಂದಾದರೂ ಕೈಯಲ್ಲಿ ತುಪಾಕಿ ಇಟ್ಟು ಇವನ ತಲೆಯಲ್ಲಿ ತೂಟವನ್ನು ಇಡಬೇಕು ನೋಡು. ಕೊಪ್ಪಿದ ನಿನ್ನ ಬಾಯಲ್ಲಿ ಒಂದು ಬಡಿಗೆ ತಗೊಂಡು ಬುದ್ಧಿ 32 ನುಚ್ಚು ನೀರಾಗಿ ದುಮ್ಮು ದುಮ್ಮಾಗಿ ಎದ್ದು ಹೋಗಲಿದ್ದರೆ ಏನು ಗೊತ್ತಾ ಈ ದೊಡ್ಡ CID ಮರ್ಮ? ಅವನವನು ಬಿಟ್ಟು ಮಾತಾಡಕತ್ತಾನಂದ್ರ ಹೌದು. ನಿಮ್ಮ ರಿವಲ್ವರ್ನಿಂದ ಅವನ್ನ ಶೂಟ್ ಮಾಡ್ಬಿಡ್ರಿ. ತೋರಿಸ್ರಿ ಅವ್ರಿಗೆ. ಹೌದಲ್ಲೇ ನೀನು ಹೇಳಿದ್ದೇ ಸರಿ ನೋಡು. ಇವನ್ನ ಶೂಟ್ ಮಾಡ್ಲೇಬೇಕು ನೋಡು ನನಗೆ. ಏಕೆ ಸುಮ್ಮನೆ ನಿಂತ್ಕೊಂಡಿರುವೆ? ಶೂಟ್ ಮೈ. ಯಾಕೋ ಏನೋ ನಲಿನಿ ಇವನ್ನು ಶೂಟ್ ಮಾಡ್ಬೇಕಂದ್ರೆ ಮಂತ್ರ ಶಕ್ತಿ ಗ್ಯಾಪಿಗೆ ಬರ್ತಾ ಇಲ್ಲ ನಲಿನಿ. ಮತ್ತ ಅಲ್ಲಿ ಜಿಗದೆ ನೀಗೆ ಹೌದು. ಯಾಕೆ ಸುಮ್ಮನೆ ನಿಂತೆ ಅಲ್ಲೇ? ಇಲ್ಲ ನಲಿನಿ, ಶೂಟ್ ಮಾಡ್ಬೇಕಂದ್ರೆ ಮಂತ್ರ ಶಕ್ತಿ ಬೇಕೇ ಬೇಕು. ಅಲ್ಲ ಶೂಟ್ ಮಾಡಕ್ಕೂ ಮಂತ್ರ ಅನ್ಬೇಕು. ಹೌದು, ನಮ್ಮ ಬಸವಣ್ಣ ಸ್ವಾಮಿ ಹಂಗೆ ಕೊಡ್ತಾನ, ಮಂತ್ರ ಕಲ್ತ್ಕೊಂಡೆ ನಾವು ಶೂಟ್ ಮಾಡೋದು. ಬಂದೂಕಿ ಅಂತದೈತೆ ಯಾರಿಗೂ. ಹೌದು ನೋಡಿ ನಲಿನಿ, ನಾನು ಬೇಗನೆ ಹೋಗಿ ನಮ್ಮ ಬಸವ ಸ್ವಾಮಿದಾಗ ಹೋಗಿ ಮಂತ್ರ ಕಲ್ತ್ಕೊಂಡ್ ಬಂದ ಈ ನನ್ನ ಮಗನ ಶೂಟ್ ಮಾಡಿ ಬಿಸಾಕ್ಬಿಡ್ತ. ಅಷ್ಟವರೆಗೆ ನನ್ನ ಮಗನ ಕೈ ಕಾಲು ಕಟ್ಟಾಕಿ ಮಿಸ್ಗಾಡ್ದಂಗೆ ಕೆಳಗೆ ಬಿಸಾಕಿರಿ ಬರ್ಲಾ? ಮರಿ ಇದ್ದಂಗ ಅದ ನಾವ ಅವನ್ನೆಲ್ಲ ನಾ ಕೈ ಕಾಲು ಕಟ್ ಹಾಕ್ಬೇಕು. ಒಂದ್ ಹೊಡೆದ್ರೆ ಸೀದಾ ಬದಾಮ್ ಹೋಗ್ತೀನಿ ನಾ. ಹೆಂಗ್ ಮಾಡಿ ಚೆಕ್ಕನ್ ಬರ್ದು ಲೇಟ್ ಮಾಡಂಗಿಲ್ಲ, ಬಂದು ಬರ್ತೀನಿ. ಜಲ್ದಿ ಬರ. ಹಿಡಿಕ 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 ಹಿಡಿಕ. ಮಾಮ ಹೋದ ಮಾಮ ಹೋದ.
ನಿನ್ನ ಏನು ಮಾಡಿದರೂ ಕೇಳುವರು ಯಾರು? ಈಗ ನನಗೊಂದು ಆಸೆ ಆಗೈತೆ ನೋಡು, ಏನ್ರಿ? ನಿನ್ನ ಜೊತೆ ನರ್ತಿಸ್ಬೇಕಂತ. ನನ್ನ ಜೊತೆ ನರ್ತಿಸಿ ನನ್ನ ಆನಂದ ಪಡಿಸಿದ್ರೆ ಬಿಡೋದ ಇಲ್ಲ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ನರ್ಸ ಒಂದು ಹೆಂಗ್ರಿ ಹಿಂಗ ನತ್ತರ್ಸೋದು? ಒಂದ್ ನತ್ತರ್ಸಪ್ಪ. ಡ್ಯಾನ್ಸ್ 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 ಅಂತ ಏನೋ ಮಾಡ್ಬಿಟ್ಟ ಕೆತ್ತಿಕ್ಲಾರ್ದಂಗ. ದೀಪ, ನಾನಾವ ಪಾಪ ಮಾಡಿದನೆಂದು ನನಗಿಂತಹ ಶಿಕ್ಷೆ ಕೊಡುತ್ತಿರುವೆ ತಂದೆ. ಸದಾ ಪತಿಯ ನಂಟಲ್ಲಿ ಬದುಕಬೇಕೆನ್ನುವ ಈ ನನ್ನ ಆಸೆಗೆ ಕೆಚ್ಚು ಹಚ್ಚಿ ಕೊನೆಗೆ ನನ್ನ ಬಾಳಿಗೆ ನರಕವನ್ನೇ ಕೊಟ್ಟು ಬಿಟ್ಟಿಯಲ್ಲ. ಆದಷ್ಟು ಬೇಗ ಈ ಏಕಾಂಗಿತನವನ್ನು ಓಡಿಸಿ ನನ್ನ ಪತಿ ಗುಡುಗೂಡಿ ಬಾಳುವ ಅವಕಾಶ ಕೊಡುವುದೇನು? ಶೂಲವನ್ನೇರುವ ಕಳ್ಳ ಹಾಲು ತುಪ್ಪ ಕುಡಿಯುವ ತನ್ನ ಕೊನೆಯ ಆಸೆಯನ್ನು ತೋಡಿಕೊಂಡಂತೆ ನೀನು ನಿನ್ನ ಜೀವನ ಸಮಾರಂಭಕ್ಕೆ ಮುಕ್ತಾಯ ಗೀತೆ ಹಾಡುವ ವಿಷಮಯ ಸಮಯ ಬಂದಾಗ ಆ ದೇವರಲ್ಲಿ ನನ್ನ ಬೇಡಿಕೆಗಳನ್ನು ಈಡೇರಿಸು ಎಂದು ಕೇಳುವ ನಿನ್ನ ದಡ್ಡತನ ಪ್ರದರ್ಶನ ನೋಡಿದರೆ ನೀರಿನ ಮೇಲೆ ಚಲನೆ ಇಲ್ಲದ ಗುಳ್ಳೆ ಇದ್ದಾಗೆ. ನೀನು ಸೂರ್ಯಾಸ್ತಮಾನದಿಂದ ನಿನ್ನ ಬದುಕು ನಿಸ್ಸಾರ. ಸೂರ್ಯಾಸ್ತದಿಂದ ಬದುಕು ನಿಸ್ಸಾರವಾಯಿತು ಎಂದು ವಿಶ್ವವೇದನೆ ಪಡುವುದಕ್ಕಿಂತ ನಾಳೆ ಉದಿಸುವ ಸೂರ್ಯ ನನ್ನ ಬಾಳಿಗೆ ನವ ಚೈತನ್ಯ ತರಬಹುದು ಎಂದು ಸಂತೋಷ ಪಡಬಲ್ಲವಲ್ಲೇ. ಅದಕ್ಕಾಗಿ ಅದು ವಿಶ್ವಾಸ. ಅಂತೆಯೇ ದೇವರ ಮೇಲೆ ನಂಬಿಕೆ ಇದ್ದ ಸೀತೆ ನರಳಿ ನರಳಿ ಹೋದಳು ನರಕ ಯಾತನೆಯಲ್ಲಿ. ಭಕ್ತಿ ಪ್ರೀತಿಯ ಬಗ್ಗೆ ಅಷ್ಟೊಂದು ವಿಶ್ವಾಸವೇ ನಿನಗೆ? ಪತಿ ಭಕ್ತಿ ಎನ್ನುವ ವಿಶ್ವಾಸವಿದ್ದಕ್ಕಾಗಿ ತನ್ನ ಪತಿವೃತ್ತಿ ಭಕ್ತಿಯಿಂದ ತ್ರಿಮೂರ್ತಿಗಳನ್ನ ಒಲಿಸಿಕೊಳ್ಳಲಿವೆ ಆ ಮಹಾಸತಿ ಅನಸೂಯ. ತನ್ನ ಪತಿ ಭಕ್ತಿಯಿಂದ ವಿನಃ ಕಾರಣ ದೂರವಾಗಿದ್ದ ನಾಳ ಮಹಾರಾಜನನ್ನ ಆ ದಮಯಂತಿ ಮತ್ತೆ ಮರಳಿ ಪಡೆಯಲಿಲ್ಲವೇ? ತನ್ನ ಸತ್ವ ಪರೀಕ್ಷೆಯನ್ನು ಪರೀಕ್ಷೆ ಮಾಡಲು ಅಗ್ನಿಗಾಹುತಿ ಮಾಡಿದ ಆ ಶ್ರೀರಾಮಚಂದ್ರನ ಸತ್ವ ಪರೀಕ್ಷೆಗೆ ತನ್ನ ಭವಿಷ್ಯವನ್ನೇ ಪರೀಕ್ಷೆಗೆ ಒಡ್ಡಲಿಲ್ಲವೇ ಆ ಮಹಾಮಾತೆ ಸೀತೆ? 14 ವರ್ಷ ವನವಾಸದಿಂದ ಮರಳಿ ಬಂದ ಆ ಸೀತೆಯನ್ನು ಮತ್ತೆ ಕಾಡಿಗೆ ಹಟ್ಟಿದನೇಕೆ ಸತ್ವ ಪರೀಕ್ಷೆ ಮಾಡಿದ ಆ ಶ್ರೀರಾಮಚಂದ್ರ ಪತ್ನಿಯ ಮೇಲಿದ್ದ ಅಭಿಮಾನಕ್ಕೂ ಇಲ್ಲ ನರಕ ಯಾತನೆ ತನ್ನ ಜೀವನ ಅಂತ ಮಾರ್ಗ ತಲುಪುವುದಕ್ಕೂ ತನ್ನ ಪಾತಿವೃತ್ತಕ್ಕೆ ಇನ್ನಷ್ಟು ಮೆರುಗು ಬರಲಿ ಎಂದು ಪುನಃ ಪುನಃ ಕಾಡಿಗೆ ಕಳಿಸಿದ್ರು ಕೂಡ ಅದು ನನ್ನ ಪತಿಯ ಆಜ್ಞೆ ಎಂದು ತಿಳಿದು ತಾನು ಕಾಡಿಗೆ ಹೊರಟು ಹೋದಳು. ಎಲ್ಲವನ್ನೂ ತಿಳಿದ ಆ ಮಹಾಮಾತೆ ಸೀತೆ
ನಿನ್ನ ವೇದಾಂತದ ಮಾತುಗಳಿಂದ ಹೆಚ್ಚಿಸಬೇಡ ಹಾಗೆತನದ ಹೊಗೆಯನ್ನು ಈ ನನ್ನ ಎದೆಯಲ್ಲಿ. ನಿನ್ನ ಕೋಮಲ ಜೀವನವನ್ನು ಕಲ್ಲಾಗಿ ಮಾಡಿ ಹಣವನ್ನು ಎಬ್ಬಿಸಿ ಹೊರತ ಕಲ್ಲು ಕುಟಿಗೆ ನೀನು ನಾನು ಕೊಡುತ್ತಿರುವ ಒಂದೊಂದು ಸುತ್ತಿಗೆ ಬಿಟ್ಟು ಆ ನರಕಕ್ಕಿಂತ ಕಠೋರವಾಗಿರುತ್ತದೆ. ಕಲ್ಲು ಕುಟಿಕ ಕೊಡುವ ಒಂದೊಂದು ಸುತ್ತಿಗೆಗೆ ಏಟು ಅದನ್ನು ಪಡೆದು ಆ ಕಲ್ಲು ದೇವಮೂರ್ತಿಯ ಸ್ವರೂಪ ತಾಳಬಹುದು. ಕಲ್ಲು ಕುಟಿಕ ಕೊಡುವ ಒಂದೊಂದು ಸುತ್ತಿಗೆ ಏಟು ಕುರೂಪವಾದ ನನ್ನ ಬಾಳನ್ನೇ ಸ್ವರೂಪ ಮಾಡಿತು ಅಂತ ತಿಳಿದು ಆ ಕಲ್ಲು ಸಂತೋಷ ಪಡಬಹುದಲ್ಲವೇ? ಸಾಣಿ ಕಲ್ಲಿಗೆ ಶ್ರೀಗಂಧವನ್ನು ಎಷ್ಟೇ ತಿಕ್ಕಿ ತೇದರೂ ಸಾಣಿ ಕಲ್ಲು ಶ್ರೀಗಂಧ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿ ಎಂಬ ನೀರಿನ ಹನಿಯಿಂದ ಪ್ರೇಮವೆಂಬ ಸಾಣಿಗಳಿಗೆ ಆ ಪ್ರೀತಿಯನ್ನು ತೆಗೆದಾಗ ಅದರ ರಸದಿಂದ ಮಿಲನವಾಗಿ ಪ್ರೀತಿ ಎಂಬ ಪ್ರೇಮ ಉಕ್ಕಬಹುದಲ್ಲವೇ ಸ್ವಾಮಿ? ಅಲ್ಲಿ ಸೋತು ಗೆದ್ದವಳು ಸಾಧ್ವಿತನದಿಂದ, ಈ ಸೇಡಿನ ಗಂಡನನ್ನು ಗೆದ್ದನೆಂದು ಅಹಂಕಾರದಿಂದ ಅಹಂಭಾವ ತೋರಿಸುವ ಮತ್ತೋರ್ವ ಕಲಿಯುಗದ ಸತಿ ಸಾವಿತ್ರಿ ನೀನು. ಪವಿತ್ರ ಪ್ರೀತಿಯಿಂದ ಗೆಲ್ಲುವುದು ಅಸಾಧ್ಯ. ಅದೂ ಅಲ್ಲದೆ ನಿನ್ನಂತವಳೊಂದಿಗೆ ಮಾತಿನ ಮೆರುಗು ಕೊಟ್ಟು ಮಾತನಾಡುವ ಬಣ್ಣದವಳೊಂದಿಗೆ ಬಣ್ಣದವಳು ನಾನಾದರೂ ಕೂಡ ಬಾಳಿನ ಬಣ್ಣವನ್ನು ಅರಿತ ಗಂಡನೊಂದಿಗೆ ಗರ್ಭಿತನವೇ ಮಾಡುವ ಹೆಣ್ಣು ನಾನು. ಅಂದಾಗ ಬಾಳಿನ ಬಣ್ಣ ಅರಿತು ನಿಮ್ಮೊಂದಿಗೆ ಗರತಿಯಾಗಿ ಬಾಳು ಕೊನೆಗೆ ಆರೆ ಹೆಣ್ಣು ನಾನಾಕಾಗಬಾರದು ಸ್ವಾಮಿ. ಬಣ್ಣದವಳು ಬಾಳ ಗೆಳತಿಯಾಗುವುದು, ಬಚ್ಚಲ ನೀರು ಬಳಕೆ ಮಾಡುವುದು ಎರಡೂ ಒಂದೇ. ಬಾಳೆಂದರೆ ಪಂಜರದಿಂದ ಸ್ವೇಚ್ಛೆಯಿಂದ ಹಾರಿದ ಹಕ್ಕಿಯಿಂದ ಆಗಿರಬೇಕು. ನಿನ್ನಂತ ಬೆಳವಕ್ಕೆ ಬಾಳ ಗೆಳತಿಯಾಗುವುದು ನೀರಿನ ಮೇಲೆ ನರಳಾಡದಂತೆ. ಬಾಳ ಪಂಜರದಲ್ಲಿ ಗಂಡ ನಡುಗೂಡಿ ಬಾಳುವುದೋ ಇದು ಒಂದು ಗೂಡು ನನ್ನ ಅಂದಾಗ ಗಂಡ ನಡುಗೂಡಿ ಸತಿ ಸಂಸಾರದಲ್ಲಿ ಒಂದಾಗಿ ಬೆರೆತು ಪತಿಯೇ ಪರದೈವವೆಂದು ಬದುಕುತ್ತಿರುವ ಈ ಹೆಣ್ಣಿಗಾಗಿ ನನ್ನ ಬಾಳು ಎಂಬ ಬನದಲ್ಲಿ ಆಗ ಸತ್ತಿ ನೇಸರನಾಗಿ ಬಂದು ನನ್ನ ಬಾಳಿಗೆ ಬೆಳಕನ್ನು ನೀಡುವ ಸಾಕು ಮಾಡಿ ಈ ನಿನ್ನ ಅಭಿನಯ. ಹಲವರಿಗೆ ಮಲ್ಲಮ್ಮನಂತೆ ಬಿಕ್ಕಿ ಹತ್ತು ಬಾಡಿ ಬತ್ತಿ ಹೋದ ನಿನ್ನ ಹೃದಯದ ಬಳಿ ಬಂದು ಸಂತೋಷೋ ಮಲ್ಲಯ್ಯನ ಪಾತ್ರವಲ್ಲ ನನ್ನದು. ನಿನ್ನ ಹಣೆ ಬರಹದಲ್ಲಿ ಸೇಡಿನ ರಕ್ತಾಕ್ಷರಗಳನ್ನು ಬರೆಯಲು ಬಂದ ಪುಂಡನ ಗಂಡು ನಾನು. ಪುಂಡ ಗಂಡು ನೀನಾಗಿದ್ರು ಕೂಡ ಈ ಗರತಿಗೆ ಗಂಡ ನೀವೇ ಅಲ್ಲವೇ ಸ್ವಾಮಿ? ನೀನು ಬಾಹ್ಯವಾಗಿ ತಾಳಿ ಕಟ್ಟಿದ ಕೂಡಲೇ ನಮ್ಮಂಥವರು ಗಂಡನಾಗುತ್ತಾ ಹೋದರೆ ಈ ಸಮಾಜದಲ್ಲಿ ಸೂಳೆ ಎಂಬ ಎರಡಕ್ಷರ ಪದ ನಾಮದಾಶೇಷವಾಗುತ್ತಿತ್ತು. ಪ್ರತಿಕೂಲ ಪರಿಸ್ಥಿತಿಯಿಂದ ನನ್ನನ್ನು ಬಿಟ್ಟು ನೀವು ದೂರ ಹೋಗ ಬಯಸಿದರು. ನಿಮ್ಮ ನಲುಮೆಯ ನಲ್ಮೆಗಾಗಿ, ನಿಮ್ಮೊಂದಿಗೆ ಬಾಳುವ ಅವಕಾಶಕ್ಕಾಗಿ, ನಿಮ್ಮೊಂದಿಗೆ ಪರಿತಪಿಸುತ್ತಿರುವ ಹೆಣ್ಣನ್ನು ದೂರ ಬಿಟ್ಟು ಹೋಗುತ್ತೇನೆ. ಶ್ವಾನ ದೂರಾಗು, ಅಳುವಿನ ಅಭಿನಯ ಮಾಡಬೇಡ. ಪ್ರೀತಿ ಎಲ್ಲವನ್ನು ಗೆಲ್ಲುತ್ತದೆ ಎಂಬ ಮಾತು ತಕ್ಕ ಮಟ್ಟಿಗೆ ಸಾಧ್ಯ. ಆದರೆ ನಿನ್ನಂತ ಬಣ್ಣಗಳಿಂದ ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ. ಹೇಗೆಂದರೆ ಬಿಜಾಪುರದಲ್ಲಿ ಗೋಲ ಗುಮ್ಮಟ ನಿರ್ಮಿಸಿದ ಮುಸ್ಲಿಮರೇ ಅದಿಲ್ ಶಾನ್ನ ಪ್ರೀತಿಗೆ ಪಾತ್ರರಾಗಬೇಕೆಂದು ಮೇಲಿಂದ ಕೆಳಗೆ ಹಾರಿಬಿದ್ದು ತನ್ನ ಪ್ರಾಣವನ್ನೇ ತೊರೆದು ಪ್ರೀತಿಯನ್ನು ವ್ಯಕ್ತಪಡಿಸಿದ ಆ ಮುಮ್ತಾಜ್ ತರ ನೀನಲ್ಲ ತಾನೆ? ನಿನ್ನ ಮುಖ ನೋಡಲು ನನಗೆ ಅಸಹ್ಯ ಅನಿಸುತ್ತದೆ. ನೀನು ಸ್ವಾಮಿ, ಬೇಡಿ, ನನ್ನನ್ನು ಬಿಟ್ಟು ಹೋಗುತ್ತೀರಿ. ನನ್ನ ಮರೆ ನಿನ್ನ ದೈವದ ಮಾತು ಬಡ ನೀರ ಈ ಹುಡುಗಿ